ಶಾರದಾ, ಇಷ್ಟಿನ ತಕ ಏನ್ ಮಾಡ್ತಿದೆ ನೀನು? ಕಳೆ ಕೀಳ್ದೆಯ ಇಷ್ಟೊಂಥರ ಕಳೆ ಆಗದಲ್ಲ. ಅಯ್ಯೋ ಏನು ಮಾಡಂತಿಮ್ಮಜ್ಜಿ, ಮನೇಲೂ ಕೆಲಸ ಇಲ್ಲೂ ಕೆಲಸ, ಯಾವುದಾ ಅಂತ ಮಾಡೋಣ. ಕಳೆ ಜಾಸ್ತಿ ಆಗ್ತದೆ. ಅದಕ್ಕೆ ಇವತ್ತು ನಿಮ್ಮಿಬ್ಬರನ್ನು ಕರ್ಕೊಬಂದೆ. ಕೂಲಿಯವರೇ ಸಿಗಲ್ಲ ಕಾಣ್ತಿಮ್ಮಜ್ಜಿ. ಊರೊಳಗೆ ಒಂದು ಸುತ್ತು ಬಂದರೆ 2 ಆಳು ಊಟಲ್ಲ. ಅಯ್ಯೋ ಕೂಲಿಯವ್ರಿಗೆ ಡಿಮ್ಯಾಂಡು ಕಣಕ್ಕ ಇವಾಗ. ಏನು ಡಿಮ್ಯಾಂಡು ಏನೋ ಕಾಣ್ತಕ್ಕೋ. ಏನು ಕೂಲಿಯವ್ರು ಏನು ಬರ್ದೋರಂಗೆ ಆಡ್ತಾರೆ. ಏನು ಒಪ್ಪತ್ತಕ್ಕೆ 100 ರೂಪಾಯಿ ಕೇಳ್ತಾರೆ, ಊಟ ಕೇಳ್ತಾರೆ, ಟೀ ಕೇಳ್ತಾರೆ, ಕಾಫಿ ಕೇಳ್ತಾರೆ, ಎಲ್ಲ ಕೇಳ್ತಾರೆ. ಅಯ್ಯೋ ಕಣಜ್ಜಿ, ಏನು ವ್ಯಾಸಯ ಮಾಡಿ ಪೂರೈಸೋದು ಕಾಣೆ. ನಮ್ದಿರೋದು 2 ಎಕರೆ ರಾಗಿ ಹಾಕಿ ಏನು ರಾಗಿ ಉದ್ದಕ್ಕೂ ನಿಂತದೆ. ಕಳೆನೇ ಕೀಳವೋ ಮನೆಯದೇ ಕೆಲಸ ಮಾಡವೋ ಅನ್ನಂಗಾಗದೆ. ಕೂಲಿ ಮಾಡೋರ್ದೇ ಜೀವನ, ನೆಮ್ಮದಿ ಜೀವನ. ಕೂಲಿ ಮಾಡ್ತಾರೆ, ಅಲ್ಲಿ ಉಣ್ತಾರೆ, ನೆಮ್ಮದಿ ಆಗವ್ರೆ. ನಮ್ಮಂಗಲ್ಲ. ಲಕ್ಷ್ಮಕ್ಕ, ನೀನೆಲ್ಲ ಕಿತ್ತಾಕ್ತಾ? ನಿಮ್ಮ ಹೊಲದಲ್ಲೂ ಕಳೆ ಜಾಸ್ತಿ ಇತ್ತು, ಅಲ್ಲಿ ಎರಿ ಬೇರೆತ್ತವ. ಉಪ್ಕೊಂಡು ಶಾರದಕ್ಕ ಕಿತ್ತಾಕ್ತು. ನಾನು ನಮ್ಮ ಮನೆ ಅಪ್ಪನಮ್ಮಿ ಆ ಥರ ಸಂತಾಕ 3 ದಿವಸ ಆಯಿತು. ಕಿತ್ತು ಎಲ್ಲನೂ ಇದು ಇದ್ರ ಮೇಲೆ ತುಂಬಿದ್ದೀವಿ. ಒಂದು ಗಾಢ ಆಯ್ತದೆ ತುಂಬ್ಕೊಂಡ್ರೆ ಅಷ್ಟದೇ ಕಳೆ ನಮ್ದ್ರಲ್ಲೂ. ಮನೆಯಲ್ಲ ನಾವು ಕಿತ್ತು, ನಾನು ನಮ್ಮ ಯಜಮಾನಪ್ಪನವೇ ತಾರೆ ಸಂತಾಕ ಗದ್ದೆ ತವಿರೋವು. ಹಂಗ ಕಿತ್ತು ಮುಗಿಸ್ತಾ ನಮ್ದೆಲ್ಲ ಹಸ ಆಗದೆ. ಅಯ್ಯೋ ನಾವು ಕಿತ್ತಾಕ್ಬಿಡವ ಕಣಕ. ನನ್ನ ಗಂಡ ಸೇರ್ಕೊಂಡು ಈ ಮುರುವ ನನ್ನ ಮಗ ಅವಳನ್ನ ಕರ್ಕೊಬಂದು ಸೇರ್ಕೊಂಡನಕ್ಕ. ಅವನ ಕಡೆ ಕೊಡಾಡ್ಕೊಂಡು ಹೊಲ್ದ ಕಡೆ ಬೇಸೆ ಆಗ್ಬಿಟ್ಟ ನನ್ನ ಗಂಡ. ಉಪ್ಕೊಂಡು ಶಾರದಕ್ಕ, ನೀ ಸೊಸೆ ಹೆಂಗಿದ್ದಳು? ಎಲ್ಲ ಅಡುಗೆ ಪಡ್ಗೆ ಮಾಡ್ಕೊಂಡು ಹೋದಳೆ ಮನೆ ಬದುಕೆಲ್ಲ ನೀವೇ. ಏನು ಬದುಕು ಮಾಡೋಳು, ಬಾಳ್ ಮಾಡೋಳು. ಯಾವಾಗಲೂ ಟಿ ವಿ ನೋಡ್ಕೊಂಡು ಫೋನ್ ಹಿಡ್ಕೊಂಡು ಕೂತಾಳೆ ಕಣಮಿ. ಅಯ್ಯೋ ಇವಾಗಿನ ಕಾಲ ಐಕ್ಲೆ ಹಂಗೆ ತಕ್ಕೋ. ಟಿ ವಿ ನೋಡು, ಫೋನ್ ನೋಡು, ಕೂತ್ಕೋ ಅಷ್ಟೇ. ಮನೆ ಒಂದಿಷ್ಟು ಕೆಲಸ ಮುಟ್ಟ. ನನ್ನ ಸೊಸೆನ ಅವಳೆ ಕಣವ, ಇಷ್ಟುದ್ದ ಕೆಲಸ ಅಂತ ಮುಟ್ಟಲ್ಲ. ನಮ್ಮನೆ ಬೆಂಗ್ಲಿನೇ ಯಾಕೋ ಅಷ್ಟೊಳೆ ಅನ್ನಿಸ್ತದೆ ಕಣಕ ನನಗೂ. ಅಲ್ಲಿ ಬಂದೊಂದು ವಾರ ಆಯ್ತು ಗೊತ್ತಿಲ್ಲ. ಅವ್ನು ಕೆಲಸ ಮುಟ್ಟಲ್ಲ, ಅವ್ನು ಕಾರ್ಯ ಮುಟ್ಟಲ್ಲ. ಯಾವಾಗಲೂ ಫೋನ್ ಇಟ್ಕೊಂಡು ರೂಮೊಳಗೆ ಇರ್ತಾರೆ ಗಂಡ ಹೆಂಡ್ರು. ಅವನು ಕಡ್ದೋಗಿ ಬರಲ್ಲ ಕೆಲಸಕ್ಕೆ ಅಂದ್ರೆ ಅವನು ಆಚೆಗೆ ಬರೋವಲ್ಲ. ಏನು ಮಾಡೋಣ ಅಂತಲೇ ಗೊತ್ತಾಯ್ತಲ್ಲ ಕಣಕ. ಮದುವೆ ಅದು ಹೊಸ್ತಲ್ವಕ್ಕ, ಸುಮ್ಮನಿರು. ಆಮೇಲೆ ಅವರೇ ಮಾಡ್ಕೊತಾರೆ ಅವ್ರು ಬದುಕು ಬಾಳ. ಅದೇನು ತಿಮ್ಮಜ್ಜಿ ಕಿತ್ ಮೊಡ್ಲಿಗೆ ಮಾಡಿಕೊತಾ ಇದೆಯಲ್ಲ, ಏನದು? ಬೆರ್ಕ್ ಸೊಪ್ಪು ಕಣ್ಗಿ. ಇಲ್ಲೊಂದು ಕಡ್ಡಿ ಅದಲ್ಲ, ಕಿತ್ಕೊತಾ ಇದ್ದೀನಿ. ರಾತ್ರಿಗೆ ಸಾರಿಗೆ ಆಯ್ತದೆ ಅಂತ. ಕೂಲಿ ಬಂದಿತ್ತವೆ ಏನಾರ ಒಂದು ಒಟ್ಟಿಸ್ಕೊಂತ ಇದ್ದೀವಿ ಕಣಮ್ಮ ನೀನು ತಿಮ್ಮಮ್ಮ. ಹೆಂಗೋ 10 ಸಾರಿಗೆ ಆಗಂಗೆ ಸೊಪ್ಪು ಕುಯ್ತಾ ಇದ್ದಿ. ನಮ್ಗೊಂದು ಇಡೀ ಕುಯ್. ಸೊಪ್ಪು ಕುಯ್ಕೊಂಡು ಕುತ್ಕೊಳ್ಳೋಣ, ನಿಂದು ಕಳೆ ಕೇಳ್ಕೊಂಡು ಕುತ್ಕೊಳ್ಳೋಣ. ನೀ 2 ಮಾಡಮ್ಮ. ನೀನೇನು ಮಾಡ್ತಿದ್ದಿ? ಅಯ್ಯೋ ಆಗಿನ ಕಾಲದಲ್ಲೆಲ್ಲ ಮಾಡ್ತಿದ್ದೆ ಕಣವ ನಾನು. ನನ್ನ ಗಂಡಿಂದೆಲ್ಲ ಆರುತ್ತಿದ್ದೀನಿ. ಬೆಳಿಗ್ಗೆ 5 ಗಂಟೆಗೆ ಎದ್ದರೆ ಸಂಜೆ 7 ಗಂಟೆ 2 ಕಾಲು ಅಂತ ಕೂರಿಸ್ತಿರ್ಲಿದೆ ನಮ್ಮ ಅತ್ತೆ. ಹಂಗೆ ಕೆಲಸ ಮಾಡಿಸೋಳು ನನಗೆ. ಬೆಳಿಗ್ಗೆ ಎದ್ದೊಳ್ಬೇಕು, ರಾಗಿ ಬೀಸಬೇಕು, ಭತ್ತ ಕುಟ್ಟಬೇಕು, ಅಡುಗೆ ಮಾಡಬೇಕು. ತಿರ್ಗಿ ನನ್ನ ಗಂಡಿಂದಲ್ಲಿ ನನ್ನ ಗಂಡ ನನಗೊಂದು ಜೊತೆ ಎತ್ತು ಮಡಗಿದ್ದ, ಅವನಿಗೊಂದು ಜೊತೆ ಎತ್ತು ಮಡಿಕೊಂಡಿದ್ದ. ನನ್ನ ಗಂಡಿಂದಲ್ಲಿ 6 ಉಳ್ಬೇಕು, ಮೂಲೆ ಕೊಚ್ಚಬೇಕು, ಎಲ್ಲ ಕೆಲಸನೂ ಮಾಡಿದ್ದೀನಿ ಕಣೆ ನಾನು ನನ್ನ ಅರೆದಲ್ಲಿ. ಕಣಕ್ಕ, ನಮ್ಮ ಅತ್ತೆ ಯಾವಾಗ ನಿನ್ನ ಮೇಲೆ ಹೇಳ್ತಾ ಇರ್ತಾಳೆ, ತಿಮ್ಮಮ್ಮ ಸಾನೆ ಬದುಕು ಮಾಡಿದವಳು, ಕಷ್ಟ ಬಿದ್ದವಳು ಅಂತ. ಅಯ್ಯೋ ಎಷ್ಟು ಕೆಲಸ ಮಾಡೋದು, ತಿನ್ನಕ್ಕೆ ಇಟ್ಟಿರ್ತಿಲ್ಲ ಕಣಿ. ರಾತ್ರಿ ಹೊತ್ತಿಗೆ ನಮ್ಮ ಅತ್ತೆ 30 ವರ್ಷಗಳು ಉಣ್ಣೋ ಊಟನೂ. ಆಗಿನ ಕಾಲದಲ್ಲಿ ಹಂಗಿತ್ತು. ಮರ ಇಸ್ಕೊಂಡು ನಿಂತ್ಕೋಬೇಕಿತ್ತು ಸೊಸೆದಿರು ಬೆಳಿಗ್ಗೆ ಹೊತ್ತು. ಅತ್ತೆದಿರು ಇಷ್ಟು ಅಕ್ಕಿ, ಇಷ್ಟು ಬೇಳೆ, ಇಷ್ಟು ಎಣ್ಣೆ ಅಂತ ಪಡಿ ಲೆಕ್ಕದಲ್ಲಿ ಕೊಡೋರು. ಅದು ತಂದು ಅಡುಗೆ ಮಾಡಬೇಕಿತ್ತು ಅಲ್ವಾ. ಆವಾಗಿನ ಜೀವನ ಆಯ್ತಾ. ಈಗಿನ ಕಾಲದ ಬಿಡಾಡಿ ಸೊಸೆದಿರು ಅವರೇ. ಎಷ್ಟು ಕೆಲಸ ಮಾಡಿದ್ರು ಅತ್ತೆದಿರು ಕೆಲಸ ಮಾಡಲಿಲ್ಲ ಅಂತ ಗಂಡಂತ ಚಾಡಿ ಹೇಳ್ತಾರೆ. ಅಕ್ಕಿ ಪಡಿಗೋದೆ ಎಲ್ಲ ಸಂಸಾರ ಅವ್ರ ಕೈ ಕೊಟ್ಟರು ಒಂದು ತಿಟ್ಟಾಕೋದು ಕಷ್ಟ ಆಗದೆ. ಅಯ್ಯೋ ನಮ್ಮ ಕಾಲದ ನಮ್ಮ ಅತ್ತೆನೂ ಅಷ್ಟೇ ಕಣವ. ನಮ್ಗೊಂದು ಮರ ಇಟ್ಕೊಂಡು ಬೆಳಗ್ಗೆ ಹೊತ್ತಾರೆ ಇದ್ರೆ ಅಡುಗೆ ಮಾಡೋಕೆ ಮರ ಇಟ್ಕೊಂಡು ನಿಂತ್ಕೋಬೇಕಿತ್ತು. ಒಂದು ಚಟಾಕ ಅಕ್ಕಿ, ಇಷ್ಟು ಬೇಳೆ, ಇಷ್ಟು ಎಣ್ಣೆ, ಇಷ್ಟು ಖಾರದುಡಿ, ಇಷ್ಟು ರಗೆ ಸೆಟ್ಟು ಎಲ್ಲ ಕೊಡೋಳು. ಜೀರಿಗೆ, ಮೆಣಸು, ಮೆಣಸಿನ್ಕಾಯಿ, ಹುಣಸೆಹಣ್ಣು ಎಲ್ಲ ಲೆಕ್ಕದಲ್ಲಿ ಕೊಡೋಳು. ಎಲ್ಲನೂ ರೂಮೊಳಗೆ ಮಡಿಕೊಂಡು ಬನಸಲ್ಲಿ ರೂಮ್ಗೆ ಬೀಗ ಹಾಕೊಳ್ಳೋಳು. ಆಗಿನ ಕಾಲಕ್ಕೆ ಜೀವನ ಕಷ್ಟ ಅಲ್ವೇನೇಮ್ಮ? ಕಷ್ಟ ಅಂದ್ಯವ, ಕಷ್ಟ ಅವಾಗ ಅಂದರೆ ಮನೆ ತುಂಬ ಮಕ್ಳಿರೋರು, 7-8 ಜನ ಹೆಣ್ಣೈಕ್ಳಿರೋರು. ಮದುವೆ ಮಾಡಿಬಿಡೋರು, ಯಾರು ವಿಚಾರಿಸೋಕ್ಕಿಲ್ಲ. ಆವಾಗಿನ ಕಾಲದಲ್ಲಿ ಕಷ್ಟ ಇತ್ತು ಕಣವ. ನಾನು ಮದುವೆ ಆಗಿ ಬಂದಾಗಲೂ ನಮ್ಮ ಅತ್ತೆ ನನಗೆ ಕಾಟ ಕೊಟ್ಲು. ಆದರೆ ಏನಂದರೆ ನಾನು ಜಯಿಸೋ ಹೊತ್ತಿಗೆ ನಮ್ಮ ಅತ್ತೆ ನನ್ನ ಕೆಲಸ ನೋಡಿ ಇವಳು ಉಳಿಸ್ತಾಳೆ, ಬೆಳೆಸ್ತಾಳೆ, ಮನೆ ಮಾಡ್ಕೊತಾಳೆ ಅನ್ನೋ ಧೈರ್ಯ ಅವಳಿಗೆ ಬಂದಮೇಲೆ ನನಗೆ ಬಿಟ್ಟು ಕೊಟ್ಬಿಟ್ಲು ಕಣವ. ಇರೋದು ಹೇಳ್ಬೇಕು. ನಮ್ಮತ್ತೆ ಹಂಗೆ ಇಲ್ವವ. ಅವ್ಳು ಸಾಯೋ ಗಂಟೆ ನನಗೆ ಎಲ್ಲಿ ನಾದಿನಿರು ಅತ್ತೆ ಕಟ್ಟ ತಪ್ಪಿತ್ತು. ನನ್ನ ಆದ್ನಿ 3 ಮುದ್ದಿಸ್ಕೊ ಅಪ್ಪನ ಮನೆಗೆ ಬಂದು ಕೂತ್ಕೊಳ್ಳೋಳು. ನನಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಗೊತ್ತೇ.
ನನಗೆ ಮಾತ್ರ ಯಾರು ಕಾಟನ ಇಲ್ಲ ಕಣಮ್ಮ. ನಾನು ಬಂದು 3 ವರ್ಷಕ್ಕೆ ನಮ್ಮ ಅತ್ತೆ ಮೂಲೆ ಇಟ್ಕೊಬಿಟ್ಲು, ಸತ್ತೋದ್ಲು. ಅದೇನಾಗಿತ್ತೋ ಕಣೆ, ಸತ್ತೇ ಹೋದ್ಲು. ಲೇ ನಿಮ್ಮ ಅತ್ತಿಗೆ ಹುಷಾರಿರ್ಲಿಲ್ಲ ಕಣೆ, ಅದಕ್ಕೆ ಕಣೆ ನಿನ್ನ ಬಿರ್ನೆ ಮದುವೆ ಮಾಡ್ಕೊಂಡ್ಬಿಟ್ರು. ಅಕ್ಕನ ಮಗಳಲ್ಲಿ ನೀನು ಅವನಿಗೆ ಅದಕ್ಕೆ ಸಂಬಂಧದಲ್ಲೇ ಮದುವೆ ಮಾಡ್ಕೊಂಡು ಇದು ಮಾಡಿದ್ಲು. ಅದೇ ನಮ್ಮ ಅಜ್ಜಿನೇಯ, ಆದ್ರೂ ಅತ್ತೆ ತಾನೆ. ಅದೇನಪ್ಪ ಬಂದು 3 ವರ್ಷಕ್ಕೆ ಸತ್ತೋದ್ಲು ನಮ್ಮ ಅತ್ತೆ ಮಾತ್ರ. ನನಗೇನು ಕಾಟ ಗಿಟ ಕೊಡಲಿಲ್ಲ ಕಣಮ್ಮ, ಇರೋದು ಹೇಳ್ಬೇಕು, ಸುಮ್ಮನೆ ಹೇಳೋದಲ್ಲ. ನನ್ನ ಕೈ ನನ್ನ ಬಾಯಿ. ಅಯ್ಯೋ ನನ್ನ ಸೊಸೆ ಬಂದವಳೆ ಕಣವ, ಅಡುಗೆ ಮಾಡಕ್ಕೆ ಹೇಳಕ್ ಬಂದಿದ್ದೀನಿ. ಅದೇನು ಒತ್ತೇನು ನಟ್ಕೊಂಬಂದಳೋ ಕಾಣೆ. ಯಾಕ ನೀನು ಸೊಸೆ ಹೇಳಿದ್ದೆ ಅಡುಗೆ ಮಾಡ್ಕೊ ಬರೋಕ್ಕೆ? ಅಡುಗೆ ಮಾಡೋಕೆ ಬಂದದ ಅವಳಿಗೆ? ಬಂದದ ಬರಲ್ವೋ? ಏನು ಮಾಡ್ಕೊಂಬಂದಳವ? ಹುಳಿಕಾಳು ಬೇಯಕ್ಕಿದೆ ಕಣವ, ಹುಳಿಕಾಳು ಬೇಯಾಕ್ಬಿಟ್ಟು ಬಂದಿದ್ದೀನಿ. ಉಪ್ಸಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಂಬ ಅಂತ. ಅದೇನು ಮಾಡೋಳೋ ಕಾಣೆ ನಾನು ಕಾಣೆ. ಏನು ಶಾರದವ, ಕೋಳಿ ಆಳು ಕರ್ಕೊಂಡ್ಬಂದು ಬಿಟ್ಟಿದ್ಯಲ್ಲವ ಕಳೆ ಕಳಕ್ಕೆ, ಅದು ನಮ್ಮ ತಿಮ್ಮಜ್ಜಿ ಕರ್ಕೊಂಡ್ಬಂದಿದ್ಯಲ್ಲವ? ಯಾಕಯ್ಯ ಇಲ್ಲಿ ಬಂದಲ್ಲ, ಹೊಲ್ತಕ್ಕೋಗಿಲ್ವೇ ಎಮ್ಮೆ ಇಟ್ಕೊಂಡು? ನಿನ್ನ ಮಗನೇ ಹೋಯ್ತೀನಿ ಅನ್ನವ, ನಿನ್ನ ಮಗನ ಇಟ್ಕೊಂಡು ಹೋಯ್ತೀನಿ ಬಿಡಪ್ಪ ನಾನೇ ಅಂದ. ನಿನ್ನ ಗತ್ತಕ್ಕೆ ಹೋಗ್ಬಿಟ್ಟು ಒಂದು ರೌಂಡ್ ನೋಡ್ಕೊಂಡು ಬರೋಗು ಅಂದ, ಅದಕ್ಕೆ ಬಂದೆ. ಯಪ್ಪ ನಿನ್ನ ಮಗ ಎಮ್ಮೆ ಹೊಡ್ಕೊಂಡು ಹೋದ್ನೇ? ಸರಿ ಬಾ. ಏನಯ್ಯ ಈ ಕಡೆಗೆ ಬಂದೆ, ನಮ್ಮ ಗದೆ ಕಡೆಗೆ ನೀನು? ಕಳೆ ಕೇಳ್ತಾ ಇದ್ರಲ್ಲವ, ಹಂಗೆ ಬಂದೆ ಈ ಕಡೆಗೆ. ಮಗನ ಮದುವೆ ಮಾಡ್ದಂತೆ ಹೇಳೇ ಇಲ್ವಲ್ಲವ ನಮಗೆ? ಹ್ಞೂ, ಎಲ್ಲ ಜೋಳಿಗೆ ಕಟ್ಕೊಂಡೋಗಿ ಮದುವೆ ಮಾಡ್ಕೊಂಬಂದಿದ್ದೀನಲ್ಲ, ನಿನ್ನ ಕರಿತೀನಿ ಕಣ್ ಬಾ ತಾತ. ಮುಂದೆ ಮಗ ಹೋಗಿ ಕಟ್ಕೊಂಬಂದವನೇ ಅವಳನ್ನ. ಅಯ್ಯೋ ಬುಡವ, ಈಗಿನ ಕಾಲದಲ್ಲೆಲ್ಲ ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಎಲ್ಲ ನಮ್ಮ ಮನೆ ಬರಕಂಡು ಬಾ ತಾತ, ಏನು ಮಾಡೋಕ್ಕಾಗತ್ತು? ನಾವು ಪಡ್ಕೊಂಬಂದ್ರೆ ಬೇಗಾರ ಕೊಡೋಕ್ಕಾಗತ್ತೆ? ಸರಿ ಕಣವ, ನಾನು ಐತೀನಿ. ಸರಿ ಕಣಮಿ, ನಾನು ಐತೀನಿ. ಕಲಿ ನೀ ಇಲ್ಲಿ ಬಾ ಅಂತ ಕರೆದಿದಾರಯ್ಯ, ಸುಮ್ಮನೆ ಹೋಗಲ್ಲಿ ತಗರಿಗಳದಲ್ಲಿ ಕಳೆ ಅದನ್ನ ಕಿತ್ತಾಕೊಡೋಗು. ಸರಿ ಕಣವ, ಐತೀನಿ ನಾನು. ಶಾರದಕ್ಕ, ನಿಂಗೆ ವಿಷಯ ಗೊತ್ತಾಯ್ತೇ? ಏನೋ ವಿಷಯ? ಕಳೆ ಕೇಳುವಂದ್ರೆ ವಿಷಯ ಹೇಳ್ತಾ ಇದೆಯಲ್ಲೇ? ಮೋಟ್ರಂಗಪ್ಪ ಇಲ್ವೇ? ಮೋಟ್ರಂಗಪ್ಪ ಅವನೇ ಏನೀಗ? ಮೋಟ್ರಂಗಪ್ಪನ ಹೆಂಡ್ರಿಗೂ ಸೊಸೆಗೂ ಮಾರಾಮಾರಿ ಜಗಳವಂತೆ. ಹೌದೇನೆ? ಅವ್ರ ಯಾವಾಗ ಜಗಳ ಆಡ್ಕೊಂಡ್ರ? ಅತ್ತೆ ಸೊಸೆ ಚೆನ್ನಾಗೇ ಇದ್ರಲ್ಲಿ. ಅದೇನೋ ಕಾಣೆ ಕಣಜ್ಜಿ, ಜಗಳವಂತೆ. ಏನೋ ಬ್ಯಾರ ಅದಾರಂತೆ ಇವತ್ತ. ಅಯ್ಯೋ ಶಿವನಿ. ಅಯ್ಯೋ ಕಣಕ್ಕ, ಬ್ಯಾರ ಅದಾರಂತೆ ಇವತ್ತ. ನಮ್ಮ ಮನೆಯಪ್ಪ ಹಂಗೆ ಅಂತಿದ್ದ, ಹೋಟ್ಲು ತವರ ಮಾತಾಡ್ತಿದ್ರು ಅಂತಂಗೆ ಅಂದ. ಏನೋ ಬಿಡವ, ಎಲ್ಲೆಲ್ಲಿ ವಿಷಯಗಳೆಲ್ಲ ನಿನಗೆ ಬಂದ್ಬಿಡ್ತವೆ. ಮೋಟ್ರನ್ನಪ್ಪನ ಇಂಟ್ರವೇ ಅಷ್ಟು ಗಯ್ಯಾಳೆ ಕಾಣ್ತಾಗೋ. ಅವಳು ಏನು ಸೊಸೆ ಬಾಳ್ಸು ಮೊಸುಡಿ ಎಲ್ಲ ಅವಳು. ಅಯ್ಯೋ ಉರಿಕತ್ತಾಳೆ ಯಾವಾಗಲೂ, ಉರಿ ಉರಿತಾ ಇರ್ತಾಳೆ. ಅವಳದೇನು ಸೊಸೆ ಬಾಳ ಮಕ್ಕಳು ಅದು. ಅದು ಕಣಜ್ಜಿ ನಿಜ. ಯಾವಾಗಲೂ ಉರ 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 ಅಂತ ಇರ್ತಾಳವಮ್ಮ. ಅದೇನು ಕಂಗೆ ಉರ್ಗುಟ್ಟಾಳೋ ಕಾಣೆ. ಅಯ್ಯೋ ದುಡ್ಡದೇನೋ ದೌಲತ್ತ ಅಜ್ಜಿಗೆ ಶಾನೆ. ಅಮ್ಮಂಗೆ ಅಪ್ಪನ ಮನೆ ಕಡೆ ರಸಿ ದುಡ್ಡು ಬತ್ತು. ಯಾವುದೋ ರೋಡ್ಗೆ ಜಮೀನು ಹೋಗ್ಬಿಟ್ಟು ದುಡ್ಡು ಕೊಟ್ರಂತೆ. ಅವ್ಳಿಗೆ 7 ಬಸ್ಸಿ ಕೊಟ್ಟವ್ರೆ. ಆ ದುಡ್ಡು ಮಾಡಿಕೊಂಡು ದಿನ ದೌಲತ್ತ ಹಂಗೆ ಆಡ್ತಾಳವಮ್ಮ. 3% ಬಡ್ಡಿ ಅಂತ ಕಣಮ್ಮ ಅಮ್ಮಂತವ. ರಾಜಕಾರಕ ಚೆನ್ನಾಗಿ ಮಾಡ್ತಾಳೆ. ಸೊಸೆನ ಉರ್ಬಾಡ್ಕೊಂಡು ತಿಂತಾಳೆ ಅವಳು. ನನ್ನ ಸೊಸೆನ ಅವಳೆ ನನ್ನೇಲಿ ಉರ್ಬಾಡ್ಕೊಂಡು ತಿನ್ಕೊಂಡವಳು ಅಂತ ಭಯ ಆಯ್ತದೆ ಕಣಕ ನನಗೆ. ನಾನು ಒಡವೆ ವಸ್ತನೆಲ್ಲ ಇನ್ನೂ ಕೊಟ್ಟೆ ಇಲ್ಲ ಕಣಕ. ನನ್ನ ಮಗ ಅವಳ ಮೇಲೆ ಆಯ್ಕೊಂಡವಳೆ. ಬಿಚ್ಚಿಸ್ಕೊಡ್ಲ ಅಂದರೆ ಸುಮ್ಮನಿರಮ್ಮ, ಮದುವೆ ಈಗ ಹೊಸ್ದಾಗಿರೋದಲ್ವ, ಆಯ್ಕೊಳ್ಳಿ ನನ್ನ ಹೆಂಡ್ರು ಅಂತಾಳೆ. ನಾಳೆ ದಿವಸ ಏನು ಮಾಡೋಣ ಹೆಂಗೆ ಮಾಡೋಣ ಕಾಣೆ ಕಣಕ ನನಗೆ. ಲೇ ಆಪತ್ಕಾಲ ದನ ಅಂತ ಇರಬೇಕು. ನಿನ್ನ ಸರಿ ಮಾಡ್ಕೊ. ನೀನು ಒಡವೆ ನಿನ್ನ ದುಡ್ಡು ಕಾಸ ನಿಂತ ಮಡಿಕೊಳ್ಳೋದು ಕಲ್ತ್ಕೊ ಮಂಗ. ಇವು ಕಣಜ್ಜಿ ಮಾಡಬೇಕು, ಇಲ್ಲಾಂದರೆ ಬದುಕೋಕ್ಕಾಗತ್ತೆ. ನೋಡೋಣ, ಕೇಳಿ ನೋಡ್ತೀನಿ. ಸೀಸ ಬಿಟ್ಕೊಂಡು ನನ್ನ ಒಡವೆಗಳನ್ನ ನಾನು ಪಾಪ ಮಾಡ್ಕೋತೀನಿ. ಸರಿ ಬನ್ನಿ, ಕಳೆ ಕೇಳೋಣ, ಗೊತ್ತಾಯ್ತದೆ. ಇದು ಮುಂಬತ್ತು ಆ ಕಡೆಯಿಂದ ಬಂದ್ಬಿಟ್ರೆ ಸಂದ ಹಾಗೇ ಹೋಯ್ತದೆ. ಒಂದು ಗಳಿಗೆ ಸಂದ ಇರ್ತದೆ.